ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಗುಜರಾತಿ ಸ್ಪೆಷಲ್ ಡಿಶ್ ಫಾಫ್ಡಾ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಜ್ವಾಯನ್, 2 ಬೌಲ್ ಕಡಲೆ ಹಿಟ್ಟು, ಹಾಫ್ ಬೌಲ್ ನೀರು ಹಾಗೆ ಬೇಕಿಂಗ್ ಪೌಡರ್ನ ತಗೊಂಡಿದ್ದೀನಿ. ಇವಾಗ 2 ಬೌಲ್ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಜ್ವಾಯನ್ನ ಅಥವಾ ಓಂ ಕಾಳನ್ನ ಈ ರೀತಿ ಕೈಯಲ್ಲಿ ಉಜ್ಜಿ ಹಾಕೋಬೇಕು. ಇವಾಗ ಹಾಫ್ ಬೌಲ್ ನೀರಿಗೆ ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್, ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿ ಕಲಸಿಟ್ಕೊಳ್ತಾ ಇದ್ದೀನಿ. ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಹಿಟ್ಟು ಮತ್ತು ಎಣ್ಣೆ ನೀಟಾಗಿ ಮಿಕ್ಸ್ ಆಗೋ ಹಾಗೆ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಉಂಡೆ ಥರ ಬರಬೇಕು, ಅಂದರೆ ರೆಡಿಯಾಗಿದೆ. ಇದಕ್ಕೆ ಕಲಸಿಟ್ಟಿರೋ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಸ್ವಲ್ಪ ಮೇಲೆ ಎಣ್ಣೆನ ಹಾಕಿ ನಾದ್ಕೊಳ್ಳಿ. ನೋಡಿ, ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೋಬೇಕು. ಇವಾಗ ಇದು ರೆಡಿ ಆಗಿದೆ. ಬಾಣಲಿಗೆ ಎಣ್ಣೆನ ಹಾಕೋಣ. ತುಂಬ ದೊಡ್ಡ ದೊಡ್ಡ ಪಾಪಡಿ, ಅಂದರೆ ಉದ್ದ ಉದ್ದ ಪಾಪಡಿ ಮಾಡೋ ಹಾಗಿದ್ರೆ ನೀವು ತುಂಬ ದೊಡ್ಡ ಬಾಳ್ಗೆನ ತಗೋಬೇಕು. ಇವಾಗ ನಾನು ಹೋಳಿಗೆ ಮನೆ ಮೇಲೆ ಈ ರೀತಿ ಸ್ವಲ್ಪ ಎಣ್ಣೆನೆ ಸವರಿ ಒಂದು ಉದ್ದಿಗೆ ಉಂಡೆನ ಮಾಡಿಕೊಂಡು ಅದನ್ನು ಈ ರೀತಿ ಅಂಗೈಯಿಂದ ಮೇಲಕ್ಕೆ ನಿಧಾನವಾಗಿ ಎಳ್ಕೋಬೇಕು. ನೋಡಿ, ಈ ರೀತಿ ನಿಧಾನವಾಗಿ ಎಳ್ಕೊಂಡು ನೈಫಿಂದ ನೀಟಾಗಿ ಮೇಲಕ್ಕೆ ಎತ್ತಬೇಕು. ನೋಡಿ, ಈ ರೀತಿ. ಸೊ ಇವಾಗ ಫಾಫ್ಡಾ ರೆಡಿ ಆಗಿದೆ. ಎಣ್ಣೆಲಿ ಹಾಕೋಣ. ಇದನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೋಬೇಕು, ಇಲ್ಲಾಂದರೆ ಫುಲ್ ಬಬಲ್ ಥರ ಉಪ್ಕೊಂಡು ಬಿಡುತ್ತೆ. ನೋಡಿ, ಇವಾಗ ಫಾಫ್ಡಾ ರೆಡಿ ಆಗಿದೆ. ನಾವಿದನ್ನು ಆ ರೀತಿ ಕೈಯಿಂದ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಲಟ್ಟಣಿಗೆಯಿಂದ ಲಟ್ಸಿ ಕೂಡ ಮಾಡ್ಕೋಬೋದು. ಬಟ್ ನನಗೆ ಕೈಯಿಂದ ಮಾಡಿರೋದು ತುಂಬ ಇಷ್ಟ ಆಗುತ್ತೆ. ನೋಡಿ, ಫಾಫ್ಡಾ ರೆಡಿ ಆಗಿದೆ. ಒಂದು 2-3 ರೆಡಿ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಪ್ರೆಸ್ ಮಾಡ್ತಾ ಬೇಯಿಸ್ಕೋಬೇಕು. ಇದು ಲಟ್ಟಣಿಗೆಯಿಂದ ಲಟ್ಸಿ ಮಾಡಿರೋ ಫಾಫ್ಡಾ, ಇದು ಕೈಯಿಂದ ಮಾಡಿರೋದು. 2 ಫಾಫ್ಡಾ ಟೇಸ್ಟ್ ಕ್ರಂಚ್ ಆ್ಯಂಡ್ ಕ್ರಿಸ್ಪಿಯಾಗೇ ಇರುತ್ತೆ. ಡಿಫ್ರೆನ್ಸ್ ಏನಿಲ್ಲ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಅಷ್ಟೇ ಕ್ರಂಚಿಯಾಗಿ ಕೂಡ ಇದೆ. ಬನ್ನಿ ಮೆಣಸಿನ್ಕಾಯಿನ ಬೇಯಿಸ್ಕೊಳ್ಳೋಣ. ಕುದಿಯೋ ನೀರಿಗೆ ನಾನು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕುದಿಸಿ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಸೂಪರಾಗಿರುತ್ತೆ ಮೆಣಸಿನ್ಕಾಯ್ದು. ಫಾಫ್ಡಾ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ಸ್ವಲ್ಪ ತವಾಗೆ ಎಣ್ಣೆ ಹಾಕಿ ಉಪ್ಪನ್ನು ಹಾಕಿ ರೋಸ್ಟ್ ಮಾಡ್ಕೋಬೇಕು. ಸೊ 2 ರೆಡಿ ಆಗಿದೆ. ಒಂದು ಕೈಯಲ್ಲಿ ಫಾಫ್ಡಾ, ಒಂದು ಕೈಯಲ್ಲಿ ಮೆಣಸಿನ್ಕಾಯಿ. ಹಬ್ಬ, ಸೂಪರ್ ಕಾಂಬಿನೇಷನು. ನೋಡಿ, ನಿಮಗೆ ತೋರ್ಸಕ್ಕಂತ ಸ್ವಲ್ಪ ಮುಂದೆ ಮಾಡಿದೆ, ಮುರಿದೇ ಬಿಡ್ತು, ಅಷ್ಟು ಕ್ರಂಚಿಯಾಗಿದೆ. ಥ್ಯಾಂಕ್ ಯು.